ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ವಿದ್ಯಾದಾನ ಅಂತ ಹೇಳ್ಬೋದು. ಈ ಒಂದು ವಿದ್ಯಾದಾನ ಮಕ್ಕಳಿಗೆ ಯಾವ ರೀತಿ ನಮ್ಮ ಟೀಚರ್ಸ್ ಆಗಿ ವಿದ್ಯಾದಾನ ಮಾಡಬೇಕು ಅಂದ್ರೆ ನಮ್ಗೆ ಕೆಲವು ಸೌಲಭ್ಯಗಳು ಬೇಕೇ ಬೇಕಾಗುತ್ತೆ. ಈ ಒಂದು ಇಂಡಿಯಾ ಸುಧಾರ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಬ್ಯಾಂಗ್ಳೂರ್ ಅವರು 3.5 ವರ್ಷದಿಂದ ನಮ್ಮ ಒಂದು ಮುಳಬಾಗಿಲು ತಾಲೂಕಿನ ಬೆಟ್ಟಿಗೇರಹಳ್ಳಿ ಶಾಲೆ ಜೊತೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇಂಡಿಯಾ ಸುಧಾರ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಬ್ಯಾಂಗ್ಳೂರ್ ಅವರು 2023ರಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿಗೆ ಮೊದಲನೇದಾಗಿ ಬಂದಿದ್ದು, ಅಂದ್ರೆ ಒಂದು ಜೂನ್ ಜುಲೈಯಲ್ಲಿ ಬಂದ್ರು. ಅವರು ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಅಂದ್ರೆ ಹೇಳಕ್ಕೆ ಆಗಲ್ಲ. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾನು ಕೂಡ ಒಂದು ಪಾರ್ಟ್ ಆಗ್ಬಿಟ್ಟಿದ್ದೀನಿ ನಾನು ಈ ಟ್ರಸ್ಟ್ ಅಲ್ಲಿ ಅಂತ ಆತರ ಅನ್ಸುತ್ತೆ. ಮೊದಲನೇದಾಗಿ ಈ ಒಂದು 2025-26ನೇ ಸಾಲಿನಲ್ಲಿ ಈ ಒಂದು ಇಂಡಿಯಾ ಸುಧಾರ್ ಅವರು ನಮ್ಮ ಶಾಲೆಗೆ ಕಂಪ್ಯೂಟರ್ಸ್ ಎಲ್ಲ ಕೊಟ್ರು. ಅದೇ ರೀತಿ ಈಗ ರೀಸೆಂಟ್ ಆಗಿ ಈ ಒಂದು ಆನ್ಸಿಸ್ ಕಂಪನಿ ವತಿಯಿಂದ ಗ್ರೀನ್ ಬೋರ್ಡ್ ಮತ್ತು ಡೆಸ್ಕ್ಗಳ ವಿತರಣೆ ಸುಮಾರು ಒಂದು 8 ಶಾಲೆಗಳಿಗೆ 35 ಡೆಸ್ಕ್ಗಳು ಕೊಟ್ಟರು ನಮ್ಮ ಮುಳಬಾಗಿಲು ತಾಲೂಕಲ್ಲಿ. ಅದೇ ರೀತಿ 20 ಗ್ರೀನ್ ಬೋರ್ಡ್ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಆನ್ಸಿಸ್ ಕಂಪನಿ ಅವ್ರ ಜೊತೆಗೆ ಟೈಅಪ್ ಆಗಿರೋದು ಸಿನಾಪ್ಸಿಸ್ ಕಂಪನಿ ಅಂತ ಅವರೆಲ್ಲ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬಾ ಅಭಾರಿಯಾಗಿದ್ದೀನಿ ಅವರ ಒಂದು ಇದಕ್ಕೆ. ಮತ್ತೆ ಅದೇ ರೀತಿ 5,500 ನೋಟ್ ಪುಸ್ತಕಗಳನ್ನ ನಮ್ಮ ಮುಳಬಾಗಿಲು ತಾಲೂಕಿನ ವಿದ್ಯಾರ್ಥಿಗಳಿಗೆ ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಕೊಟ್ಟಿದ್ದಾರೆ. ಅದಕ್ಕೂ ನಾನು ಅವ್ರಿಗೆ ಅಭಾರಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗಂತೂ ಟ್ರಸ್ಟ್ ಅವ್ರು ಕೊಡ್ತಾ ಇರೋ ಪ್ರತಿಯೊಂದು ವಸ್ತುನು ತುಂಬಾ ಬೆಲೆ ಬಾಳ್ತದೆ. ಅದೇ ರೀತಿ ಆ ಮಕ್ಕಳು ಅವುಗಳನ್ನ ಸದುಪಯೋಗ ಮಾಡಿಕೊಂಡು ತುಂಬಾ ಚೆನ್ನಾಗಿ ಓದ್ತಾರೆ ಅಂತ ಹೇಳ್ಬಿಟ್ಟು ನಾನು ಟೀಚರ್ ಆಗಿ ನಾನು ನಿಮ್ಗೆ ನಿಮ್ಮ ಟ್ರಸ್ಟ್ ಮೆಂಬರ್ಸ್ಗೆಲ್ಲ ಹೋಪ್ ಕೊಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲಾ ಕಂಪನಿಯವ್ರಿಗೂ ಕೂಡ ನಾನು ಭರವಸೆ ಕೊಡ್ತಾ ಇದ್ದೀನಿ ಚೆನ್ನಾಗಿ ಓದ್ತಾರೆ ಅಂತ ಹೇಳ್ಬಿಟ್ಟು. ಈ ಒಂದು ಟ್ರಸ್ಟ್ ನಲ್ಲಿ ಎಲೆಮರೆ ಕಾಯಿಗಳಂತೆ 2 ಕೆಲಸ ಮಾಡ್ತಾ ಇದ್ದಾರೆ, ಕಿರಣ್ ಕುಮಾರ್ ಸರ್ ಅದೇ ರೀತಿ ವಿನೋದ್ ಎಸ್ ಮುರುಘಾಟ್ ಸರ್ ಅವರು. ಅವ್ರಿಗಂತೂ ನಾನು ಚಿರಋಣಿ ಆಗಿರ್ತೀನಿ ಯಾವಾಗೂ ಅಷ್ಟೇ. ಸರ್ ನಮ್ಮ ಶಾಲೆಗೆ ನಮ್ಮ ತಾಲೂಕಿಗೆ ಈ ತರ ಏನನ್ನ ಹೆಲ್ಪ್ ಮಾಡ್ಬೇಕು ಸರ್ ಅಂದ್ರೆ ಓಕೆ ಮೇಡಮ್ ಖಂಡಿತ ನಮ್ಮ ಟ್ರಸ್ಟ್ ಅವ್ರಿಗೆ ಹೇಳ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೆ ನಾನು ಯಾವಾಗಲೂ ಸದಾಕಾಲ ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾವಂತೂ ಎಲ್ಲಾ ಟೀಚರ್ಸು ಮುಳಬಾಗಿಲು ತಾಲೂಕಲ್ಲಿ ನೀವು ಟ್ರಸ್ಟ್ ಮೆಂಬರ್ಸು ನೀವು ಏನೆಲ್ಲಾ ಕೊಟ್ಟಿರ್ತೀರೋ ಅವುಗಳನ್ನ ಖಂಡಿತ ಎಲ್ಲಾ ಶಿಕ್ಷಕರು ಅಷ್ಟೇ ಮಕ್ಕಳಿಗೆ ರೀಚ್ ಆಗೋ ತರ ಅವುಗಳನ್ನ ಸದುಪಯೋಗ ಮಾಡಿಕೊಂಡು ನಮ್ಮ ಸರ್ಕಾರಿ ಶಾಲೆಗಳನ್ನ ಅತ್ಯುನ್ನತ ಒಂದು ಮಟ್ಟಕ್ಕೆ ಹೇರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಗೆ ನಾನು ಕಳಕಳಿಯಾಗಿ ಹೇಳ್ಕೊಂತಾ ಇದ್ದೀನಿ. ಇದೇ ರೀತಿ ಪ್ರತಿ ವರ್ಷನೂ ಅಷ್ಟೇ ಇನ್ನ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೂ ಅಷ್ಟೇ ನಿಮ್ಮ ಟ್ರಸ್ಟ್ ಕಡೆಯಿಂದ ನಮ್ಮ ಮುಳಬಾಗಿಲು ತಾಲೂಕು ಎಷ್ಟು ಶಾಲೆಗಳಿಗೆ ಸಾಧ್ಯನೋ ಅಷ್ಟು ಶಾಲೆಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನು 3 ಶಾಲೆ ಇದೆ. 3 ಶಾಲೆಗೆ ಸುಣ್ಣ ಬಣ್ಣ ಅಂದ್ರೆ ಅಂಗೊಂಡಳ್ಳಿ ಶಾಲೆ, ಬಾಂಗ್ಲಾ ಶಾಲೆ, ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಹೈಸ್ಕೂಲ್ ಆ ಒಂದು ಶಾಲೆಗಳಿಗೂ ಕೂಡ ಸುಣ್ಣ ಬಣ್ಣದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇಂಡಿಯಾ ಸುಧಾರ್ ಅವರು. ಅವ್ರಿಗೂ ಎಲ್ಲರಿಗೂ ಅಷ್ಟೇ ನಾನು ಕೃತಜ್ಞತೆಯನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಭರವಸೆಯನ್ನ ನಾವು ಈಡೇರಿಸ್ತೀವಿ. ನಿಜವಾಗ್ಲೂ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ನಮ್ಮ ಶಾಲೆಯ ಮಕ್ಕಳು ಕೂಡ ಅಷ್ಟೇ ಈಗೀಗ ಪ್ರತಿಯೊಂದರಲ್ಲೂ ಅಷ್ಟೇ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಷ್ಟೇ ಒಂದ್ ಸ್ವಲ್ಪ ಈಗ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತಾಲೂಕು ಜಿಲ್ಲಾ ಮಟ್ಟ ಕೂಡ ನಮ್ಮ ಶಾಲೆಯ ಮಕ್ಕಳು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಖಂಡಿತ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೊಂದು ಮಾತು ಹೇಳ್ಬೇಕು. 3 years ಬ್ಯಾಕ್ ನಮ್ಮ ಶಾಲೆ ಒಂದ್ ಸ್ವಲ್ಪ ಮಟ್ಟದಲ್ಲಿ ಇತ್ತು. ಬಟ್ ಇವಾಗ ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತೂ ನಮ್ಮ ಶಾಲೆ ಯಾವುದೇ ಖಾಸಗಿ ಶಾಲೆಗಳಿಗಿಂತೂ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಈ ವರ್ಷ ಅಂತೂ ಈ ಒಂದು ನಮ್ಮ ಕ್ಲಸ್ಟರ್ ಬರೀ ನಮ್ಮ ಶಾಲೆ ಅಲ್ಲ ನಮ್ಮ ಕ್ಲಸ್ಟರ್ ಎಲ್ಲಾ ಶಾಲೆಗಳಿಗೂ ಅಷ್ಟೇ ಗ್ರೀನ್ ಬೋರ್ಡ್ ಎಲ್ಲ ಒದಗಿಸ್ಕೊಟ್ಟಿದ್ದೀರಾ, ಅದಕ್ಕೆ ಧನ್ಯವಾದಗಳು. ನಮ್ಮ ಎಲ್ಲಾ ಶಿಕ್ಷಕರು ನಿಮ್ಮ ಕಡೆಯಿಂದ ಯಾರು ಸೌಲಭ್ಯ ತಗೊಂಡಿರ್ತಾರೋ ಅವರು ಪ್ರಾಮಾಣಿಕವಾಗಿ ಅವುಗಳನ್ನ ಸದುಪಯೋಗ ಮಾಡ್ಕೊಂತೀವಿ ನಾವೆಲ್ಲರೂ ಅಂತ. ಕೊನೆಯದಾಗಿ ನಮ್ಮ ಒಂದು ಶಾಲೆಯ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳು ಅದೇ ರೀತಿ ನಮ್ಮ ಮುಳಬಾಗಿಲು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ BO ಸರ್ ಅವರ ಪರವಾಗಿ ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ. ಇಷ್ಟು ಹೇಳಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದನೆಗಳು.